ಕರ್ನಾಟಕ ಬೈ ಎಲೆಕ್ಷನ್ ಮಹಾ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆಗಳು ನಡೆದಿದೆ. ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿಗಳು. ಕರ್ನಾಟಕ ಬೈ ಎಲೆಕ್ಷನ್ ಮಹಾ ತೀರ್ಪಿಗೆ ಕ್ಷಣಗಣನೆ ಶುರುವಾಗಿದೆ. ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ ಎಣಿಕೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದೆ. ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ ಚುನಾವಣಾಧಿಕಾರಿ. ದಾವಣಗೆರೆಯ ಡಿಆರ್ಆರ್ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮತ ಎಣಿಕೆಯ ಸಿದ್ಧತೆ ಬಗ್ಗೆ ಅಧಿಕಾರಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ ಎಣಿಕಾ ಕೇಂದ್ರಕ್ಕೆ ಸುಮಾರು 500ಕ್ಕೂ ಹೆಚ್ಚು ಮಂದಿಯಿಂದ ಭದ್ರತೆಯನ್ನ ಒದಗಿಸಲಾಗಿದೆ. ನಾಳೆ ಬೆಳಗ್ಗೆ 7:30ಕ್ಕೆ ಮತಪೆಟ್ಟಿಗೆ ಇರುವಂತಹ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಅಂಚೆ ಮತ ಎಣಿಕೆ ಕಾರ್ಯ ಆರಂಭ ಆಗುತ್ತೆ. ಸಾಕಷ್ಟು ಕುತೂಹಲ ಇರುವಂತದ್ದು. ಒಂದು ಕಡೆ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶಕ್ಕೆ ಕೌಂಟ್ ಡೌನ್ ಆಗಿದ್ರೆ, ಅದರ ಜೊತೆಗೆ ಕರ್ನಾಟಕದಲ್ಲಿ ನಡೆದಿದ್ದಂತಹ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ನಾಳೆ ಹೊರಬರುತ್ತೆ. ಹಾಗಾಗಿ ಸಹಜವಾಗಿ ದಾವಣಗೆರೆ ಸಾಕಷ್ಟು ವಿಚಾರಗಳಿಗಾಗಿ ಹೈಪ್ ಕ್ರಿಯೇಟ್ ಆಗಿತ್ತು. ಅದರಲ್ಲೂ ಒಂದ್ ಕಡೆ ಬಿಜೆಪಿ ಗೆದ್ದೇ ಗೆಲ್ತೀವಿ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ಸು ಕೂಡ ದಾವಣಗೆರೆಯಲ್ಲಿ ಈ ಬಾರಿ ನಮ್ಮ ಪಕ್ಷನೇ ಗೆಲುವು ಸಾಧಿಸುತ್ತೆ ಅಂತೇಳಿ ಅವರು ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ. ಇದೆಲ್ಲದರ ನಡುವೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಕಾರಣ ಟಿಕೆಟ್ ಕೊಡುವಂತ ವಿಚಾರದಿಂದ ಹಿಡಿದು ಅದಾದ ಮೇಲೆ ಒಂದಷ್ಟು ಪಕ್ಷ ವಿರೋಧಿ ಚಟುವಟಿಕೆಗಳು ನಡೆದಿದೆ ಅನ್ನುವಂಥ ವಿಚಾರವಾಗಿಯೂ ಕೂಡ. ಹಾಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆಯ ರಿಸಲ್ಟ್ ಹೆಂಗ್ ಬರುತ್ತೆ, ಯಾವ ರೀತಿಯಾಗಿ ಬರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಲೈವ್ ಜಾಯ್ನ್ ಆಗ್ತಿದ್ದಾರೆ. ಮಲ್ಲಿಕಾರ್ಜುನ್, ಇಡೀ ರಾಜ್ಯದ ಗಮನ ಸೆಳೆದಿತ್ತು ಈ ಬಾರಿಯ ಬೈ ಎಲೆಕ್ಷನ್. ಅದರಲ್ಲೂ ದಾವಣಗೆರೆ ವಿಚಾರಕ್ಕೆ ಬರೋದಾದ್ರೆ, ದಾವಣಗೆರೆಯಲ್ಲಿ ಈಗ ನಾಳೆ ಕೌಂಟಿಂಗ್ ವಿಚಾರವಾಗಿ ಪ್ರಿಪರೇಷನ್ಗಳು ಹೆಂಗ್ ನಡೆದಿದೆ, ಜೊತೆಗೆ ಏನಿದೆ ಡೀಟೇಲ್ಸ್? ಹೌದು ಪ್ರಭುದೇವ್, ಇಡೀ ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ನಾಳೆಯ ಕೊನೆ ದಿನ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಾಳೆ ಮತ ಎಣಿಕೆ ಆರಂಭವಾಗುತ್ತೆ. ಅಂದ್ರೆ ಬೆಳಗ್ಗೆ 7:30ಕ್ಕೆ ದಾವಣಗೆರೆಯ ಡಿಆರ್ಆರ್ ಗ್ರೌಂಡ್ ನಲ್ಲಿ ಇರ್ತಕ್ಕಂತಹ ಒಂದು ಏನು ರೂಮ್ಗಳಲ್ಲಿ ಏನ್ ಸ್ಟ್ರಾಂಗ್ ರೂಮ್ ಅಂತ ಏನಂತೀವಿ, ಒಂದು 7:30ಕ್ಕೆ ಆ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡ್ತಾರೆ. ಈ ಸಂಬಂಧಪಟ್ಟಂತೆ ಇಂದು ಚುನಾವಣಾ ಅಧಿಕಾರಿ ಸಂತೋಷ್ ಅವರು ಕೂಡ ಸ್ಥಳಕ್ಕೆ ಒಂದು ಭೇಟಿ ನೀಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಇಡೀ ಏನು ಸಕಲ ಸಿದ್ಧತೆ ಏನಿದೆ ಸಂಪೂರ್ಣವಾಗಿ ಒಂದು ಪರಿಶೀಲಿಸುವಂತ ಒಂದು ಕೆಲಸವನ್ನು ಕೂಡ ಚುನಾವಣಾ ಅಧಿಕಾರಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೆಳಗ್ಗೆ 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆದ್ರೆ 8 ಗಂಟೆಗೆ ಅಂಚೆ ಮತ ಪೆಟ್ಟಿಗೆ ಏನಿದಾವೆ ಅಂಚೆಗಳನ್ನ ಏನು ಮತ ಎಣಿಕೆ ಕಾರ್ಯ ಆಗುತ್ತೆ. ಅದಾದ ನಂತರದಲ್ಲಿ 8:30ಕ್ಕೆ ಇವಿಎಂ ಮಿಷಿನ್ ಇರತಕ್ಕಂತಹ ಏನು ಮತಗಳನ್ನು ಕೂಡ ಎಣಿಕೆ ಮಾಡುವಂತ ಒಂದು ಕೆಲಸ ಆಗುತ್ತೆ. ಅಂದ್ರೆ ಸುಮಾರು 14 ಏನು ಟೇಬಲ್ಗಳು ಮಾಡಿರ್ತಕ್ಕಂಥದ್ದು. 14 ಟೇಬಲ್ ನಲ್ಲಿ 21 ರೌಂಡ್ಸ್ ಇರುತ್ತದೆ. ಅಂದ್ರೆ 21 ರೌಂಡ್ಸ್ ನಲ್ಲಿ ಯಾರೆಲ್ಲ ಮತವನ್ನ ಎಷ್ಟು ತೆಗೆದುಕೊಳ್ತಾರೆ, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರ ಏನಿದೆ ಯಾರಿಗೆ ಒಲಿತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗಿರ್ತಕ್ಕಂಥ. ಯಾಕಂತಂದ್ರೆ ಇಬ್ಬರು ಅಭ್ಯರ್ಥಿಗಳು ಏನಿದ್ರೆ ಕಾಂಗ್ರೆಸ್ ಇಂದ ಮತ್ತೆ ಬಿಜೆಪಿ ಇಂದ ಇದೇ ಮೊದಲ ಬಾರಿಗೆ ಹೊಸದಾಗಿ ಈ ಬಾರಿ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು. ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನಾಗಿರ್ತಕ್ಕಂತಹ ಸಮರ್ಥ ಶಾಮನೂರು ಮೊದಲ ಬಾರಿಗೆ ಅಖಾಡಕ ನಿಂತಿದ್ದೆ. ಆದ್ರೆ ಅದೇ ರೀತಿಯಾಗಿ ಬಿಜೆಪಿಯಿಂದ ಶ್ರೀನಿವಾಸ ದಾಸ್ಕರೇಪ್ ಅವರು ಕೂಡ ಈ ಬಾರಿ ಮೊದಲ ಬಾರಿಗೆ ಒಂದು ಚುನಾವಣಾ ಅಖಾಡದಲ್ಲಿ ನಿಂತಿರ್ತಕ್ಕಂಥದ್ದು. ಒಂದು ಕಡೆಗೆ ಕಾಂಗ್ರೆಸ್ ನಲ್ಲಿ ಭಿನ್ನಾಭಿಪ್ರಾಯಗಳು ಹೀಗೆ ಹಲವು ರೀತಿಯಾದಂತಹ ಎಡರು ಕೂಡ ಕಾಂಗ್ರೆಸ್ಗೆ ಪೆಟ್ಟು ಕೊಡುವಂತದ್ದಾದ್ರೆ, ಮತ್ತೊಂದು ಕಡೆಗೆ ಇದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದು ಕೂಡ ಇಲ್ಲಿ ಏನು ತಜ್ಞರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥ. ಯಾಕಂತಂದ್ರೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತಹ ಹಲವು ಗೊಂದಲಗಳು ಮತ್ತೆ ಟಿಕೆಟ್ ಗೊಂದಲ ಏನಿದೆ, ಮತ್ತೆ ಮುಸ್ಲಿಂ ಅವರ ಒಂದು ವಿರೋಧದ ಅಲೆಯ ನಡುವೆ ಈ ಬಾರಿ ಕಾಂಗ್ರೆಸ್ ಯಾವ ರೀತಿಯಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಒಂದು ವಿಚಾರವಾದ್ರೆ, ಇನ್ನು ಮೊದಲ ಬಾರಿಗೆ ಅಂದ್ರೆ ಇಷ್ಟು ಎಲೆಕ್ಷನ್ ಗಳು ನಡೆದರೂ ಕೂಡ ಬಿಜೆಪಿ ತನ್ನ ಖಾತೆಯನ್ನ ತೆಗೆದುಕೊಂಡಿರಲಿಲ್ಲ. ಈ ಬಾರಿ ಆದ್ರೂ ಕೂಡ ಮುಸ್ಲಿಂ ಕಾಂಗ್ರೆಸ್ ವಿರೋಧದ ಅಲೆಯ ನಡುವೆ ಬಿಜೆಪಿ ಏನಾದ್ರೂ ಕೂಡ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತಾ ಅನ್ನುವಂಥದ್ದು
ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಇದ್ದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ನಾಳೆ ಈ ಎಲ್ಲ ಒಂದು ಕುತೂಹಲಕ್ಕೆ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ಏನಿದೆ, ಆ ಫಲಿತಾಂಶದ ಮುಖಾಂತರವಾಗಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥದ್ದು ಕೂಡ ಏನು ನಾಳೆ ಗೊತ್ತಾಗಿರುತ್ತದೆ ಪ್ರಭುದೇವ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.